ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಊರ ಅಡುಗೆ. ಇವತ್ತು ನಾವು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋದು ನೋಡೋಣ. ಸೊ ಆಲೂ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ. ಈ ಆಲೂ ಪರಾಟ ಮಕ್ಕಳಿಗೆ ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಹಾಗೆ ಈಸಿ ಆಗಿರುವಂಥ ರೆಸಿಪಿ. ಸೊ ಇದನ್ನು ಮಾಮೂಲಿ ನಾವು ತುಂಬ ಟೈಮ್ ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಬೇಗನೆ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಸೊ ಬನ್ನಿ ಹಾಗಾದರೆ ಈ ಆಲೂ ಪರಾಟನ ಮಾಡೋದು ಹೇಗೆ ಅಂತ ನೋಡೋಣ. ಆಲೂ ಪರಾಟಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಆಲೂಗಡ್ಡೆ. ಸೊ ಅದಕ್ಕೆ ನಾನಿವತ್ತು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ ಹಾಕಿ ನಾನು 2 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಆದಮೇಲೆ ಇದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ತೆಗೆದು ತೋರಿಸ್ತೀನಿ ನಾನು ನಿಮಗೆ. ಸೊ ಈಗ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊಳ್ತೀನಿ. ಸೊ ಎಣ್ಣೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ನಮಗೆ ಬರುತ್ತೆ. ಸೊ ಇದನ್ನು ನೀಟಾಗಿ ನಾವು ಮಾಮೂಲಿ ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀವೋ ಹಾಗೆಯೇ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು. ನಾರ್ಮಲಾಗಿ ಸ್ವಲ್ಪ ಸಾಫ್ಟಾಗೇ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋಣ. ನೋಡಿ ಈ ರೀತಿ ಈಗ ಗೋಧಿ ಹಿಟ್ಟು ಕಲಸಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಟ್ಟೆ ಹಾಕಿ ಮುಚ್ಚಿಡ್ತೀನಿ. ಬಟ್ಟೆ ಹಾಕಿನೂ ಮುಚ್ಚಿಡ್ಬೋದು ಅಥವಾ ತಟ್ಟೆನೂ ಹಾಕಿ ಮುಚ್ಚಿಡ್ಬೋದು. ರೆಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆವರೆಗೂ ನಾವು ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಒಂದು ಒಳ್ಳೆ ಸಾಫ್ಟಾಗಿರೋಂಥ ಚಪಾತಿನ ನಾವು ಮಾಡ್ಬೋದು. ಸೊ ಇದಕ್ಕೆ ನಾನು ಒಂಚೂರು ಎಣ್ಣೆನೂ ಸವರ್ಕೋತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಎಣ್ಣೆನೂ ಹಾಕಿ ನೀಟಾಗಿ, ಹಾಗೆ ನೀವು ಕಾಟನ್ ಬಟ್ಟೆ ಮನೆಯಲ್ಲಿದ್ದರೆ ಅದನ್ನು ನೀಟಾಗಿ ಈ ರೀತಿ ಹಾಕ್ಬಿಟ್ಟು ಇದಕ್ಕೆ ಒಂದು ತಟ್ಟೆನ ಮುಚ್ಚಿಟ್ಬಿಡಿ. ನೋಡಿ ಈ ರೀತಿ ಬಟ್ಟೆನ ಹಾಕಿ ಮುಚ್ಚಿಟ್ಟು ಒಂದು ತಟ್ಟೆನೂ ಸಹ ಮುಚ್ಚಿಟ್ಬಿಡೋಣ. ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ. ಈಗ ಆಲೂಗಡ್ಡೆ ಬೆಂದಿದೆ ನೋಡಿ. ಅದ್ರ ಮೇಲಿರೋವಂಥ ಸಿಪ್ಪೆನ ಸುಲ್ಕೋಬೇಕು. ಸಿಪ್ಪೆ ಸಮೇತ ಹಾಕಬಾರ್ದು. ಸೊ ಸಿಪ್ಪೆ ಸುಲ್ಕೊಂಡು ನೋಡಿ ನಾನು ಸ್ಮ್ಯಾಶರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ನೀವು ಸ್ಮ್ಯಾಶರಲ್ಲಿ ಬಿಸಿನಲ್ಲಿ ಇರಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ನೀಟಾಗಿ ಪುಡಿ ಆಗುತ್ತೆ. ಕೆಲವರು ಕೈಯಲ್ಲೂ ಮಾಡ್ತಾರೆ, ಕೈಯಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಸ್ಮ್ಯಾಶರ್ ಇರೋದ್ರಿಂದ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅಜ್ವೈನ್ ಅಂದರೆ ಓಂ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ವಾಯು ಅಂತಾರೆ. ಸೊ ಅದಕ್ಕೆ ಚೆನ್ನಾಗಿ ಜೀರ್ಣ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅಜ್ವೈನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೂ ತುಂಬ ಒಳ್ಳೆಯದು. ಹಾಗೆ ಇದಕ್ಕೆ ಒಂಚೂರು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಈ ಆಲೂಗಡ್ಡೆ ಎಲ್ಲ ಮಸಾಲೆ ಹಾಕ್ಕೊಳ್ಬೇಕು. ನೋಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಹಾಕ್ಕೋಬೇಕು. ಸೊ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಗರಂ ಮಸಾಲನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಲೂ ಪರಾಟಗೆ ನೀವು ಮೇಯ್ನು ಚಾಟ್ ಮಸಾಲ ಹಾಕಬೇಕು. ಅದು ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನೀಗ ಇದಕ್ಕೆ ಕಸೂರಿ ಮೇಥಿನೂ ಸಹ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀವು ಕೈಯಲ್ಲಿ ಉಜ್ಜಿಬಿಟ್ಟು ಸೇರಿಸ್ಕೊಳ್ಳಿ, ಆವಾಗ ಅದ್ರದ್ದು ಘಮ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಹಾಗೆ ನೀವು ಈ ಮಸಾಲೆನೆಲ್ಲ ಎಷ್ಟು ಆಲೂಗಡ್ಡೆ ತೊಗೊಳ್ತೀರೋ ಅದಕ್ಕೆ ಪ್ರಮಾಣವಾಗಿ ನೀವು ಮಸಾಲೆ ಹಾಕ್ಕೋಬೇಕು. ಹಾಗೆ ನಾನು ಎಳ್ಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಆಪ್ಷನಲ್ಲು, ಬಟ್ ಮಕ್ಕಳಿಗೆ ಕೊಡೋದ್ರಿಂದ ಎಳ್ಳು ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ಸೊ ಈ ರೀತಿ ಎಲ್ಲ ಮಸಾಲೆನೂ ಸೇರಿಸ್ಕೊಂಡು ಇದಕ್ಕೆ ಕೆಲವರು ಈರುಳ್ಳಿ ಹಾಕ್ತಾರೆ, ಕೊತ್ತಂಬರಿ ಹಾಕ್ತಾರೆ. ಸೊ ನಾನು ಇವಾಗ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಬೇಕಾದವರು ಈರುಳ್ಳಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ನೀಟಾಗಿ ಕೈಯಲ್ಲಿ ನಾದ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಇನ್ ಕೇಸ್ ಏನಾದರೂ ಮಸಾಲೆ ಕಮ್ಮಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಹಾಕಿರೋದೆಲ್ಲ ಕರೆಕ್ಟಾಗಿದೆ. ಸೊ ಈಗ ನಾನು ಪರಾಟ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಸೊ ಈಗ ನಾವು ಆಲ್ರೆಡಿ ಕಲಸಿಟ್ಟಿರೋವಂಥ ಗೋಧಿ ಹಿಟ್ಟು ರೆಡಿಯಾಗಿದೆ. ನೋಡಿ ಸಾಫ್ಟಾಗಿದೆ, ನಿಮಗೆ ತೋರಿಸ್ತೀನಿ. ಸೊ ಹಿಂಗಂದರೆ ಅಷ್ಟೇ ಸಾಫ್ಟಾಗಿ ನೀಟಾಗಿ ರೆಡಿಯಾಗಿದೆ. ಈಗ ಪರಾಟನ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪನೇ ನೀವು ಚಪಾತಿ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ಕೊಳ್ಳಿ. ತುಂಬ ಕಮ್ಮಿ ತೊಗೋಬಾರ್ದು. ತುಂಬ ಕಮ್ಮಿ ತೊಗೊಂಡ್ರೆ ನಾವು ಅದು ಸ್ಟಫಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ದಪ್ಪವಾಗೇ ನೀನು ತೊಗೋಬೇಕು. ನಾವು ಹೇಗೆ ಒಬ್ಬಟ್ಟಿಗೆಲ್ಲ ತೊಗೊಳ್ತೀವಿ ಆ ರೀತಿ ತೊಗೊಳ್ಳಿ. ನೋಡಿ ಇಷ್ಟು ದಪ್ಪನಾದರೂ ನೀವು ತೊಗೊಳ್ಬೇಕಾಗುತ್ತೆ. ತೊಗೊಂಡು ಇದನ್ನು ಒಂದು ಸತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೀಟಾಗಿ ಸ್ಪ್ರೇ ಮಾಡಿಕೊಂಡು ಈ ರೀತಿ ಒಂದು ಸತಿ ಲಟ್ಟಿಸ್ಕೊಳ್ಳಿ. ಸೊ ಸ್ವಲ್ಪ ಲಟ್ಟಿಸ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಚಿಕ್ಕದಾಗಿದ್ದರೆ ನೀವು ಸ್ಟಫಿಂಗ್ ಇಟ್ಟರೆ ಕಷ್ಟ ಆಗುತ್ತೆ, ಕ್ಲೋಸಿಂಗ್ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಅಗಲ ಮಾಡಿಕೊಂಡು ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈಗ ಸ್ಟಫಿಂಗ್ ನಿಮಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೇ ಮಾಡ್ತೀನಿ. ನೋಡಿ ಇಷ್ಟು ದಪ್ಪ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಧ್ಯಕ್ಕೆ ಇಟ್ಕೊಂಡು ಇದನ್ನು ಈ ರೀತಿ ನಾವು ಹೇಗೆ
ಒಬ್ಬಟ್ಟಿಗೆಲ್ಲನೂ ಮಾಡ್ತೀವೋ ಅದೇ ರೀತಿಯೇ ಮಾಡ್ಬೋದು. ನಾನು ತೋರಿಸೋ ರೀತಿಯೇ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿರುತ್ತೆ. ಇದು ಏನು ಕಷ್ಟನೇ ಆಗೋದಿಲ್ಲ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರುತ್ತಲ್ಲ, ಎಕ್ಸ್ಟ್ರಾ ಇದ್ದರೆ ಅದನ್ನು ತೆಗೆದಿಟ್ಬಿಡಿ. ಸೊ ಈಗ ನೀಟಾಗಿ ಕ್ಲೋಸ್ ಆಯಿತು. ಸೊ ನೀವು ಎಲ್ಲೂ ನಿಮಗೆ ಹೋಲ್ಸು ಬರೋದಿಲ್ಲ. ಈ ರೀತಿ ನೀಟಾಗಿ ಒಳಗಡೆ ಹೂರ್ಣ ಇದೆ, ಹೊರಗಡೆ ಚಪಾತಿ ಹಿಟ್ಟಿದೆ. ಸೊ ಇನ್ನೊಂಚೂರು ನಾನು ಗೋಧಿ ಹಿಟ್ಟನ್ನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚಪಾತಿನ ಲಟ್ಟಿಸ್ದಂಗೆ ಲಟ್ಸಂಗಿಲ್ಲ. ಸೊ ಚಪಾತಿಗೆ ಲಟ್ಸ್ಬಿಟ್ರೆ ಎಲ್ಲ ತೂತಾಗ್ಬಿಡುತ್ತೆ. ನೋಡಿ ಸ್ವಲ್ಪ ಸಾಫ್ಟಾಗಿ ಇದನ್ನು ಲಟ್ಟಿಸ್ಬೇಕು. ಒಂದು ಕಡೆಯಿಂದ ನೀಟಾಗಿ ಸಾಫ್ಟಾಗಿ ಲಟ್ಟಿಸ್ಕೊತಾ ಬನ್ನಿ. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಹೋಲ್ ಆಗಿಬಿಡುತ್ತೆ. ನೋಡಿ ಈ ರೀತಿ ಅಗಲವಾಗಿ ನೀವು ಲಟ್ಟಿಸ್ಕೊಂಡ್ರೆ ನೋಡಿ ಎಲ್ಲೂ ಹೋಲ್ಸಿಲ್ಲ, ಒಂದು ಕಡೆನೂ ಹೋಲ್ಸಿಲ್ಲ. ಹಾಗೆ ಈವನಾಗಿ ಲಟ್ಟಿಸ್ಬೇಕಾಗುತ್ತೆ. ಈವನಾಗಿ ಲಟ್ಟಿಸೋದ್ರಿಂದ ಒಳಗಡೆ ಹೂರ್ಣ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ನೋಡಿ ಎಲ್ಲೂ ಒಂಚೂರು ಹೋಲ್ ಇಲ್ದಂಗೆ ನಾನು ಲಟ್ಸಿ ರೆಡಿ ಮಾಡಿಟ್ಟಿದ್ದೀನಿ. ಕೆಲವರಿಗೆ ಪರೋಟ ಮಾಡಿದಾಗ ಈ ಲಟ್ಸೋದು ತುಂಬ ಕಷ್ಟ ಆಗಿರುತ್ತೆ. ನಾನು ಮಾಡಿರೋ ರೀತಿ ನೀವು ಮಾಡಿದ್ರೆ ತುಂಬಾ ಈಸಿ ಇರುತ್ತೆ. ನಾನು ಆಲ್ರೆಡಿ ಹೆಂಚನ್ನು ಕಾಯಕ್ಕಿಟ್ಟಿದ್ದೆ. ಸೊ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ರೆಡಿ ಮಾಡಿಟ್ಟಿರೋಂಥ ಪರೋಟನ ಹಾಕ್ಕೊಳ್ಳೋಣ. ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲೂ ಇಟ್ಕೊಬೇಡಿ, ತುಂಬ ಲೋ ಫ್ಲೇಮಲ್ಲೂ ಇಟ್ಕೊಬೇಡಿ. ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಸ್ವಲ್ಪ ಬೇಯಲಿ. ಅದು ಸ್ವಲ್ಪ ಬೆಂದ ತಕ್ಷಣ ಆಮೇಲೆ ತಿರುವಾಕೋಣ. ನೋಡಿ ಮೇಲೂ ಸ್ವಲ್ಪ ನೀವು ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೋದು. ಕೆಲವರು ತುಪ್ಪ ಹಾಕ್ತಾರೆ, ಕೆಲವರು ಬೆಣ್ಣೆ ಹಾಕ್ತಾರೆ. ನಾನು ಕುಕ್ಕಿಂಗ್ ಆಯಿಲೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕೊನೆಯಲ್ಲಿ ನಾನು ಬೆಣ್ಣೆನ ಹಾಕ್ತೀನಿ. ಸೊ ಈಗ ಒಂದು ಕಡೆ ಅದು ನೋಡಿ ನೀಟಾಗಿ ಸ್ವಲ್ಪ ಬೆಂದಿದೆ. ಈ ಕಡೆನೂ ತಿರುಗಿಸ್ಬಿಟ್ಟು ನೀವು ಆಯಿಲನ್ನು ಸ್ಪ್ರೇ ಮಾಡಬೇಕು. ಆಯಿಲ್ ಸ್ಪ್ರೇ ಮಾಡದೇ ಇದ್ದರೆ ಏನಾಗುತ್ತೆ, ತುಂಬ ಡ್ರೈ ಆಗೋಗುತ್ತೆ. ನೋಡಿ ಈಗ ಆ ಕಡೆನೂ ಈ ಕಡೆನೂ 2 ಕಡೆ ಆಯಿಲ್ ಹಾಕಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಸಾಫ್ಟಾಗಿ ಉಬ್ಬಿ ಬಂದಿದೆ. ಇದನ್ನು ನೋಡ್ತಾ ಇದ್ರೇ ಸಖತ್ತಾಗಿದೆ. ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ ರೆಸಿಪಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಹಾಗೆ ತುಂಬಾ ಈಸಿಯಾಗಿರೋವಂಥ ರೆಸಿಪಿ, ನಿಮಗೆ ತುಂಬ ಕಷ್ಟ ಅನಿಸಲ್ಲ. ಪಲ್ಯ ಒಂದ್ಸತಿ, ಚಪಾತಿ ಒಂದ್ಸತಿ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ನೀವು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗೆ ಮಾಡ್ಕೋಬೋದು. ಹಾಗೆ ಇದು ಒಂದು ತಿಂದರೆ ಐ ಥಿಂಕ್ ಮಕ್ಕಳಿಗೆ ಸಾಕಾಗುತ್ತೆ. ಸೊ ಈಗ ಪರೋಟ ರೆಡಿಯಾಗಿದೆ. ದೊಡ್ಡವ್ರ ಲಂಚ್ ಬಾಕ್ಸ್ಗಾದರೆ 2 ಪರೋಟ ಸರಿಯಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಳಿಗಾದರೆ 1 ಪರೋಟ ರೆಡಿ ಕರೆಕ್ಟಾಗಿರುತ್ತೆ. ಇದಕ್ಕೆ ನೀವು ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ಮೊಸರಿನ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಲಂಚ್ ಬಾಕ್ಸಿಗೂ ಸಹ ನೀವು ಕಟ್ ಮಾಡಿ ಇದನ್ನು ಪಿಜ್ಜಾ ಟೈಪಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಬಾಕ್ಸಲ್ಲಿ ಹಾಕಿದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಾನು ಮಾಡಿದ ರೀತಿಯೇ ನೀಟಾಗಿ ಲಟ್ಸಿ ಮಾಡಿಕೊಡಿ. ನಿಮಗೆ ಈ ಆಲೂ ಪರೋಟ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗ ಅಂತೂ ಅವಾಗವಾಗ ಕೇಳ್ತಾ ಇರ್ತಾನೆ ಮಾಡಿಕೊಡು ಅಂತ. ನಾನು ಬರೀ ಆಲೂಗಡ್ಡೆ ಮಾತ್ರ ಹಾಕಿ ಮಾಡೋದಿಲ್ಲ, ಡಿಫ್ರೆಂಟ್ ವೆರೈಟಿ. ಹಾಗೆ ಬಾಳೆಕಾಯಿ ಹಾಕ್ತೀನಿ, ಒಂದೊಂದು ಸತಿ ಸ್ವೀಟ್ ಪೊಟ್ಯಾಟೊ ಹಾಕಿ ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.